Welcome to the session. Myself, Manjula, Assistant Professor, Government College for Women, Kolar. So this is my 24th session related to the subject Principles and Practice of Auditing, 6th Sem BCom. So in this session, we are going to study related to the topic Objectives and Importance of Vouching. So objectives of vouching is nothing but the main objective of vouching is to find out the regularity or irregularity of transaction, that is frauds, errors, whatever you are going to do. Main agi vouching du objective is nothing but ಏನು ತಪ್ಪುಗಳಾಗಿದೆ ಅದು ರೆಗ್ಯುಲಾರಿಟಿ ಆಗಿದೆಯಾ ಅಥವಾ ಇರ್ರೆಗ್ಯುಲಾರಿಟಿ ಆಗಿದೆಯಾ, ಟ್ರಾನ್ಸಾಕ್ಷನ್ನು ಫ್ರಾಡ್ಸ್ ಆಗಿದೆಯಾ ಅಥವಾ ಏನಾನ ಎರರ್ಸ್ ಆಗಿದೆ, ಗೊತ್ತಿದ್ದು ತಪ್ಪಾಗಿದೆಯಾ ಗೊತ್ತಿಲ್ಲದಿರೋ ತಪ್ಪಾಗಿದೆಯಾ ಅನ್ನೋದ್ರ ಬಗ್ಗೆ ಕಂಡುಹಿಡಿಯುವಂಥದ್ದನ್ನೇ ವೌಚಿಂಗ್ ಅಂತ ಕರಿತೀರಾ. ಇರೆಗ್ಯುಲಾರಿಟಿ ಇಟ್ ಈಸ್ ನಥಿಂಗ್ ಬಟ್ ಇಟ್ ವಿಲ್ ಬಿ ಟೆಲಿಂಗ್ ಮೇಂಟೈನಿಂಗ್ ರೆಕಾರ್ಡ್ಸ್ ಆ್ಯಂಡ್ ಪರ್ಫಾರ್ಮಿಂಗ್ ದ ವರ್ಕ್ ರಿಲೇಟೆಡ್ ಟು ದಿ ರೂಲ್ಸ್, ರೆಗ್ಯುಲೇಷನ್ಸ್ ಆ್ಯಂಡ್ ಲಾಸ್. ರೆಗ್ಯುಲಾರಿಟಿ ಅಂದರೆ ದಿನನಿತ್ಯ ನಾವೇನೇನು ಯೂಸ್ ಮಾಡ್ತಾ ಇರ್ತೀರೋ ಆ ಕೆಲಸ ಮಾಡೋವಾಗ ರೆಕಾರ್ಡ್ ಮಾಡ್ತಿರಲ್ಲ ಬುಕ್ ಆಫ್ ಅಕೌಂಟ್ಸಲ್ಲಿ ಲೆಕ್ಕಗಳು, ಅವೆಲ್ಲನೂ ರೂಲ್ಸು, ರೆಗ್ಯುಲೇಷನ್ಸು ಮತ್ತು ಏನೇನು ಕಾನೂನುಗಳಿರುತ್ತೋ ಎಲ್ಲನೂ ಫಾಲೋ ಮಾಡಿಕೊಂಡು ಎಂಟ್ರಿ ಮಾಡೋ ಅಂಥದ್ದನ್ನ ರೆಗ್ಯುಲಾರಿಟಿ ಅಂತ ಕರಿತೀರಾ. ಇರ್ರೆಗ್ಯುಲಾರಿಟಿ ಮೀನ್ಸ್ ವಾಟ್ ಎವರ್ ದ ವರ್ಕ್ ದಟ್ ಯು ಆರ್ ಗೋಯಿಂಗ್ ಟು ಡೂ crossing the lines of rules and regulations where you are going to not following the laws, but some major issues you are going to do that where you can call that even as a frauds. So ಗೊತ್ತಿದ್ದು ಮಾಡುವಂಥದ್ದನ್ನು ಫ್ರಾಡ್ ಅಂತ ಕರಿತೀರಾ. whereas without knowing, by some clerical mistake, unintentionally ಮಾಡುವಂಥದ್ದನ್ನ even you can call that as a error, a technical error, where under that will be learning. The main objective of vouching is nothing but in order to ensure that whatever the transaction that you have been recorded in the books of accounts, it is acceptable, genuine ಆಗಿದೆ, ಪ್ರಾಪರ್ಲಿ ಅದು ಆಥರೈಸ್ಡ್ ಪರ್ಸನ್ಸಲ್ಲಿ ಇರುತ್ತೆ ಮತ್ತು ಕರೆಕ್ಟಾಗಿ ರೆಕಾರ್ಡ್ ಮಾಡಿದ್ದೀರಾ ಅಂತ ಹೇಳುತ್ತೆ. that even it will be telling that whatever the entries that we have been made in the book of accounts, ಪ್ರತಿಯೊಂದಕ್ಕೂ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಇದ್ದು ಮಾಡ್ತಾ ಇದ್ದೀರಿ ಅಂತ ಪ್ರೂವ್ ಆಗುತ್ತೆ, ಮೇನ್ ಆಬ್ಜೆಕ್ಟಿವು. ನೆಕ್ಸ್ಟ್ ಯು ಕ್ಯಾನ್ ಹಾಲ್ it will be helping ensuring that whatever the transaction that you have been done, no, it is related to the business only. ಸೊ ನಾನೇನು ಲೆಕ್ಕಾಚಾರಗಳು ಏನು ಅಮೌಂಟುಗಳು ಬುಕ್ ಆಫ್ ಎಂಟ್ರಿಯಲ್ಲಿ ಎಂಟ್ರಿ ಮಾಡ್ತೀನೋ ಪ್ರತಿಯೊಂದು ಈ ಬಿಸ್ನೆಸ್ ಮಾಡ್ತಾ ಇರೋಂಥ ಪ್ರೆಸೆಂಟ್ ಬಿಸ್ನೆಸ್ಗೆ ಅನ್ವಯಿಸುತ್ತೆ. ಯಾವುದೋ ಲೆಕ್ಕ ಯಾವುದೋ ಇದಕ್ಕೆ ಮಾಡ್ತಾ ಇಲ್ಲ, ಪ್ರತಿಯೊಂದೂ ಇಟ್ ಈಸ್ ರಿಲೇಟೆಡ್ ಟು ದಿ ಕನ್ಸರ್ನ್ ಬಿಸ್ನೆಸ್ ಓನ್ಲಿ, ವೇರ್ ನಥಿಂಗ್ ಹ್ಯಾಸ್ ಬಿನ್ ಒಮಿಟೆಡ್, ಯಾವುದು ತಿರುಗಿ ರಿಪೀಟ್ ಆಗಿರಲಿಲ್ಲ. ದೆನ್ ಇಟ್ ಆಲ್ಸೋ ಟೆಲ್ಸ್ ವೌಚಿಂಗ್ದು ಮೇನ್ ಉದ್ದೇಶ ಏನಕ್ಕೆ ಅಂದರೆ ಏನೇ ಟ್ರಾನ್ಸಾಕ್ಷನ್ ನೀನೇ ಮಾಡಿದ್ರೇನು ಇದು ಈ ಬಿಸ್ನೆಸ್ಗೆ ರಿಲೇಟೆಡ್ ಆಗಿರುತ್ತೆ, ಬೇರೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ನು ಈ ವೌಚಿಂಗಲ್ಲಿ ಎಂಟ್ರಿ ಆಗಿಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಯು ಗೋಯಿಂಗ್ ಟು ಡೂ ದಿ ವೌಚಿಂಗ್. ಆ್ಯಂಡ್ ಈವನ್ ಇನ್ ಆರ್ಡರ್ ಟು ಡಿಟೆಕ್ಟ್ ಆ್ಯಂಡ್ ಪ್ರಿವೆಂಟ್ಸ್ ಎರರ್ಸ್, ತಪ್ಪುಗಳು ಏನಾನ ಇದ್ದರೆ ಅದನ್ನು ಕಂಡುಹಿಡಿದು ಅದನ್ನು ಅದರಿಂದ ತೆಗೆದು ಮುಂದೆ ಅದು ಆಗದಿರಂಗೆ ತಪ್ಪುಗಳನ್ನು ಕಂಡುಹಿಡಿಯೋದಕ್ಕೆ ಮಾಡೋ ಅಂತಹ ವೆರಿಫಿಕೇಷನ್ನ ಅಥವಾ ಎಕ್ಸಾಮಿನೇಷನ್ನ ವಿಲ್ ಬಿ ಕಾಲಿಂಗ್ ಆಸ್ ಎ ವೌಚಿಂಗ್ ಅಂತ ಕರಿಬೋದು. ವೇರ್ ಆಲ್ ದ ಟ್ರಾನ್ಸಾಕ್ಷನ್ ದಟ್ ಯು ಹ್ಯಾವ್ ಬೀನ್ ಡೂಯಿಂಗ್ ಮೇನ್ಲಿ ಇನ್ ವೌಚಿಂಗ್, ಇಟ್ ಈಸ್ ಸಪೋರ್ಟೆಡ್ ಟು ದಿ ಎವಿಡೆನ್ಸ್ ಓನ್ಲಿ, ವೇರ್ ಈಚ್ ಎವಿಡೆನ್ಸ್ ವಿಲ್ ಬಿ ಹ್ಯಾವಿಂಗ್ ಎ ಪ್ರೂಫ್ ದಟ್ ಈಸ್ ವಿಚ್ ಇಸ್ ಸೈನ್ಡ್ ಬೈ ದಿ ಸ್ಪೆಸಿಫೈಡ್ ಅಥಾರಿಟಿ, ಸೈನ್ ಮಾಡಿರ್ತಾರೆ. ದಟ್ ಈಸ್ ವಿತ್ ದ ಹೆಲ್ಪ್ ಆಫ್ ದಿ ವೌಚಿಂಗ್ we can detect whatever the errors, frauds that is made by verifying each and every transaction. ಎಂಥ ಪ್ಲ್ಯಾನ್ ಮಾಡಿ ತಪ್ಪು ಮಾಡಿರೋದಿದ್ರೇನು ಅಂಥದನ್ನು ಕೂಡ ಈಸಿಯಾಗಿ ಕಂಡುಹಿಡಿಬೋದು. ಯಾವುದರಲ್ಲಿ ಅಂದರೆ ವೌಚಿಂಗಲ್ಲಿ. ಯಾಕೆ ಅಂದರೆ ವೌಚಿಂಗಲ್ಲಿ ಪ್ರತಿಯೊಂದು ಟ್ರಾನ್ಸಾಕ್ಷನ್ನು ಚೆಕ್ ಮಾಡಿರ್ತೀರಿ ಮತ್ತು ಪ್ರತಿಯೊಂದಕ್ಕೂ ಡಾಕ್ಯುಮೆಂಟ್ಗೂ ಪ್ರತಿಯೊಂದು ಲೆಕ್ಕಾಚಾರಕ್ಕೆ ಏನಿರುತ್ತಂದರೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಇರುತ್ತೆ. ಹಾಗಾಗಿ ಡಾಕ್ಯುಮೆಂಟ್ ಸಪೋರ್ಟಿಂಗ್ ಇರೋದ್ರಿಂದ ನಾವು ಈಸಿಯಾಗಿ ಮಾಡಿರೋವಂಥ ಲೆಕ್ಕಾಚಾರಗಳು ಕರೆಕ್ಟಾಗಿದೆ ಅಂತ ಪ್ರೂವ್ ಮಾಡ್ಬೋದು. ದಟ್ ಈಸ್ ದ ಅಕೌಂಟ್ಸ್ ವಾಟ್ ಎವರ್ ಯು ಹ್ಯಾವ್ ಬೀನ್ ಡನ್ನು, ಇಟ್ ಈಸ್ ಆಫ್ ಟ್ರೂ, ಯು ಕ್ಯಾನ್ ಪ್ರೂವ್ ದಟ್.
and even each and every transaction that is checked, no, it is verified in the document, no, it will be telling us whatever the document or anything that is missing the document, no, it will not be recorded. ಏನಾನ ತಪ್ಪು ಲೆಕ್ಕಾಚಾರಗಳು ಓಚರಲ್ಲಿ ಮಾತ್ರ ಇರುತ್ತೆ, ಬುಕ್ ಆಫ್ ಅಕೌಂಟ್ಸಲ್ಲಿ ಎಂಟ್ರಿ ಆಗಿರಲ್ಲ. ಇಲ್ಲಾಂದರೆ ಬುಕ್ ಆಫ್ ಅಕೌಂಟ್ಸಲ್ಲಿ ಎಂಟ್ರಿ ಆಗಿರುತ್ತೆ, ಓಚರಲ್ಲಿ ಎಂಟ್ರಿ ಆಗಿರಲ್ಲ. ಅಂಥದ್ದೇನಾನ ಮಿಸ್ಸಿಂಗ್ ಎಂಟ್ರೀಸ್ ಏನಾನ ಇತ್ತು ಅಂದರೆ ಕೂಡ ಈ ವೌಚಿಂಗ್ ಕ್ರಾಸ್ ಚೆಕ್ ಮಾಡೋವಾಗ ಆಡಿಟಿಂಗ್ ಅವರು ಕರೆಕ್ಟಾಗಿ ಅದನ್ನು ಕಂಡುಹಿಡಿಬೋದು. ಯಾಕಂದರೆ ಒಂದರಲ್ಲಿರುತ್ತೆ, ಒಂದರಲ್ಲಿ ಇರಲ್ಲ. ಹಾಗಾಗಿ ಅಂಥ ಮಿಸ್ಸಿಂಗ್ ವೌಚರ್ಸ್ನ ಕೂಡ ಆಡಿಟರು ಕ್ಲೈಂಟ್ ಗಮನಕ್ಕೆ ತಂದಿರ್ಬೋದು. ಸೊ ನೆಕ್ಸ್ಟ್ ಟೈಮು ಆ ತಪ್ಪುಗಳಾಗದಿರಂಗೆ ಅವನ್ನ ರೆಕಾರ್ಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ವಾಟ್ ಎವರ್ ದ ಟ್ರಾನ್ಸಾಕ್ಷನ್ ದಟ್ ಈಸ್ ಡನ್ ಮೇನ್ಲಿ ವಿತ್ ದ ಕನ್ಸೆಂಟ್ ಆಫ್ ದಿ ಕನ್ಸರ್ನ್ಡ್ ಅಥಾರಿಟಿ ಓನ್ಲಿ. ಯಾಕೆಂದರೆ ಪ್ರತಿಯೊಂದಾಗಿರಲಿ, ಡಾಕ್ಯುಮೆಂಟ್ಸ್ ಆಗಿರಲಿ, ವೋಚರ್ಸ್ ಆಗಿರಲಿ, ಆಥರೈಸ್ ಪರ್ಸನ್ ಸೈನ್ ಹಾಕಿದ್ರೇ ಮುಂದೆ ಟ್ರಾನ್ಸಾಕ್ಷನ್ ನಡೆಯೋದು. ಸೊ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಅವನ ಗಮನಕ್ಕಿಂದ ಹೋಯಿತು ಅಂದರೆ ಪೂರ್ತಿ ಜವಾಬ್ದಾರಿ ಅವನಲ್ಲಿರುತ್ತೆ. ಅದೇನಾನ ಅದು ಸೈನ್ ಆಗಿಲ್ಲ, ವೋಚರ್ ನಂಬರ್ ಎಂಟ್ರಿ ಆಗಿಲ್ಲ ಅಂದರೆ ಹಂಗಾರೆ ಅಲ್ಲೇನೋ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಫ್ರಾಡ್ಸ್ ನಡೆದಿದೆ ಅಂತ ಗಮನದಲ್ಲಿಟ್ಕೊಂಡು ಆಡಿಟರು ಅದಕ್ಕೆ ರಿಲೆವೆಂಟ್ ಆದಂಗೆ ರೆಸ್ಪಾನ್ಸಿಬಲ್ ಪರ್ಸನ್ ಹತ್ರ he can ask for inspection so that he can produce his rough note where he is going to maintain the daily transaction that he is going to do. So with the help of that transaction, easily the auditor can find out whether it is for his individual purpose or anything the payment that is made out of the business. ಅಂಥ ಟ್ರಾನ್ಸಾಕ್ಷನ್ನ ಯಾಕೆ ಎಂಟ್ರಿ ಮಾಡಿಲ್ಲ ಅಂತ ಕ್ವೆಶನ್ ಕೇಳ್ಬೋದು. ಅದು ಇಂಟೆನ್ಷನಲಿ ಆಗಿದ್ದರೆ, ಇಫ್ ಇಟ್ ಈಸ್ ಇನ್ ಕೇಸ್ ಆಫ್ ಪರ್ಪಸ್ಫುಲಿ, ಆಟೋಮ್ಯಾಟಿಕಲಿ ಈ ಕ್ಯಾನ್ ಡಿಟೆಕ್ಟ್ ದಟ್ ಫ್ರಾಡ್ಸ್ ಆ್ಯಂಡ್ ಸಿ that will be not repeated by him by providing him the warning. So in order to have this one, it is not only mechanical work of the auditor by comparing the entry in the book of accounts, but also it will be helping as a intelligent inquiry. Why means because the auditor, he has to act as a genuineness of the transaction. Whatever he is going to do, no, ಪ್ರತಿಯೊಂದು ಟ್ರಾನ್ಸಾಕ್ಷನ್ ಅಕ್ಯುರೇಟ್ ಆಗಿದೆ, ಅಮೌಂಟ್ ಕರೆಕ್ಟ್ ಆಗಿದೆ, ಪ್ರಾಪರಾಗಿ ಟ್ರಾನ್ಸಾಕ್ಷನ್ ರೆಕಾರ್ಡ್ ಆಗಿದೆ, ಅದು ಬುಕ್ ಆಫ್ ಅಕೌಂಟ್ಸಲ್ಲೂ ಕರೆಕ್ಟ್ ಆಗಿರುತ್ತೆ, ವೋಚರಲ್ಲೂ ಕರೆಕ್ಟ್ ಆಗಿರುತ್ತೆ ಅಂತ ಎಲ್ಲ ಸಾರ್ಟ್ ಆಫ್ ಎರರ್ಸು ಮತ್ತು ಫ್ರಾಡ್ಸ್ನ ಕ್ರಾಸ್ ಚೆಕ್ ಮಾಡಿ ಬಿಡಬೇಕಾಗಿರುತ್ತೆ. Why means because the main purpose of vouching is nothing but in order to note that proper evidence is available for every entry. Because in this signature, initial, whatever the rubber stamps, whatever the document that you're going to do, no, everything will be properly checked. Not even a single pie of voucher will be left missing. Because anything goes wrong also, it will be intimated mainly for the client and it will be noted even in its audit report. Even there is a proper authority behind every transaction also. In the absence of any signature of manager, the transaction will not be acceptable at all. ಓಚರಲ್ಲಿ ಸೈನ್ ಇರಲ್ಲ, ಬಟ್ ಬುಕ್ ಆಫ್ ಅಕೌಂಟ್ಸಲ್ಲಿ ಇರುತ್ತೆ. ಅಲ್ಲಿ ಮಿಸ್ಮ್ಯಾಚ್ ಆಯಿತು ಅಂದರೆ ಆ ಲೆಕ್ಕಾಚಾರಕ್ಕೆ ಕರೆಕ್ಟಾಗಿ ಪ್ರೂಫ್ ತರದ್ದು ಐದರ್ ಈ ಮೇ ಟೇಕ್ ಮೇನ್ಲಿ ಫ್ರಮ್ ದ ಕಸ್ಟಮರ್ಸ್ ಒರಿಜಿನಲ್ ಡಾಕ್ಯುಮೆಂಟ್ ಆರ್ ಈ ಮೇ ಆಸ್ that person to produce whatever he has been mentored in his book of accounts. ಯಾಕಂದರೆ ಅವನು ರಫ್ ಬುಕ್ಕಲ್ಲಿ ಮೇಂಟೈನ್ ಮಾಡ್ತಾ ಇರ್ತಾನೆ, ಕರೆಕ್ಟಾಗಿ ಮೇಂಟೈನ್ ಮಾಡ್ತಾ ಇದ್ದಾನಂತ ಅದ್ರ ಬಗ್ಗೆ ಕೇಳ್ಕೊಬೋದಾಗಿರುತ್ತೆ. ಯಾರು ಅಂದರೆ ಆಡಿಟರ್. ಕ್ರಾಸ್ ಚೆಕ್ he can do. Next will be having related to the importance of vouching. So importance of vouching is nothing but where you can call the vouching as a backbone of auditing. ಯಾಕೆ ಅಂದರೆ ಬೆನ್ನೆಲುಬಾಗಿದೆ ಯಾವುದು ಅಂದರೆ ವೌಚಿಂಗ್. ಆಡಿಟರು ಅವನ ಕೆಲಸ ಮಾಡ್ಬೋದು, ಏನು ಕ್ರಾಸ್ ಚೆಕ್ ಮಾಡೋದು. ಬಟ್ ಕ್ರಾಸ್ ಚೆಕ್ ಮಾಡಬೇಕಂದ್ರೆ ಅವನಿಗೆ ಡಾಕ್ಯುಮೆಂಟ್ ಇರಬೇಕು, ಪ್ರೂಫ್ ಇರಬೇಕು, ಎವಿಡೆನ್ಸ್ ಇರಬೇಕು. ಆ ಎವಿಡೆನ್ಸೇ ಇಟ್ ವಿಲ್ ಬಿ ಆ್ಯಕ್ಟಿಂಗ್ ಆ್ಯಸ್ ಎ ಬ್ಯಾಕ್ ಬೋನ್ ಆಫ್ ಆಡಿಟಿಂಗ್. ವಿತೌಟ್ ವೌಚಿಂಗ್ ದ ಆಡಿಟರ್ ವಿಲ್ ನಾಟ್ ಬಿ ಸಕ್ಸಸ್ ಇನ್ ಹಿಸ್ ವರ್ಕ್. ವೈ ಮೀನ್ಸ್ ಯಾವುದೇ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಇಲ್ಲ ಅಂದರೆ ಆಡಿಟರ್ ಯಾವುದೇ ರೀತಿಯಾದಂಥ ವರ್ಕ್ಗಳನ್ನು ಮಾಡೋಕ್ಕಾಗಲ್ಲ. ಯಾವುದೇ ರೀತಿಯಾದ ತಪ್ಪುಗಳಾಗಿರಲಿ, ಪ್ಲ್ಯಾನ್ ಫ್ರಾಡ್ಸ್ ಆಗಿರಲಿ, he will not be able to detect that one. So there is necessary for him to have the vouching.
Next you can call why vouching is important means mainly ಯಾವುದೇ ಆಗಿರಲಿ ಆರ್ಗನೈಸೇಷನ್ನು ಸಕ್ಸಸ್ ಆಗಬೇಕು, ಆಡಿಟ್ ಎಕ್ಸಾಮಿನೇಷನ್ ವರ್ಕು ಮಾಡಿರೋವಂಥದ್ದು ಕರೆಕ್ಟಾಗಿದೆ ಅಂತ ಪ್ರೂವ್ ಮಾಡ್ಕೋಬೇಕಂದ್ರೆ ಮೇಯ್ನಾಗಿ ವೌಚ್ ಈಸ್ ಗೋಯಿಂಗ್ ಟು help. Why means, so vouching will be done with the care, attention, and even it will be helping you to detect the frauds, whatever will be done mainly in the book of accounts. So that will be performed only after the approval of the concerned authority, where all the transaction, whatever you are going to do, no, it will be committed with real care and efficiency. Even you can call why you're going to do mainly vouching is nothing but vouching, it will be telling you the accuracy of each and every transaction. ಯಾಕಂದರೆ ವೌಚಿಂಗು ಕ್ರಾಸ್ ಎಕ್ಸಾಮಿನೇಷನ್ ಮಾಡೋವಾಗ ಒಬ್ಬರ ಕೈಯಿಂದ ಇನ್ನೊಬ್ಬರ ಕೈಗೆ ಹೋಗಿರುತ್ತೆ. ಹಾಗಾಗಿ ಲಾಸ್ಟ್ ಎಂಡಲ್ಲಿ ಅದು ಆಡಿಟರ್ ಕೈಗೆ ಹೋಗಿರುತ್ತೆ. ಆಡಿಟರ್ಗೆ ಮತ್ತು ಬುಕ್ ಆಫ್ ಅಕೌಂಟ್ಸ್ ಯಾರು ಮೇಂಟೈನ್ ಮಾಡಿರ್ತಾನೋ ದೇ ವೋಂಟ್ ಬಿ ಹ್ಯಾವಿಂಗ್ ಎನಿ ಕ್ಲೋಸ್ ಕಾಂಟ್ಯಾಕ್ಟ್ ವಿತ್ ದೆಮ್ ಅಂಡ್ ಆಲ್. ಸೊ ಓನ್ಲಿ ವಿತ್ ದ ಹೆಲ್ಪ್ ಆಫ್ ದಿ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸು ಮತ್ತು ಬುಕ್ ಆಫ್ ಅಕೌಂಟ್ಸ್ನ ಎರಡೂ ಕ್ರಾಸ್ ಚೆಕ್ ಮಾಡಿಕೊಂಡು ಆಡಿಟರ್ ಪ್ರೂವ್ ಮಾಡ್ತಾನೆ ಇವನು ಮಾಡಿರೋ ಅಂತಹ ಲೆಕ್ಕಾಚಾರಗಳಾಗಲಿ ಪ್ರತಿಯೊಂದು ಎಂಟ್ರಿನೂ ಕರೆಕ್ಟ್ ಆಗಿದೆಯಲ್ಲ ಅಂತ, ಅಕ್ಯುರೇಟ್ ಆಗಿದೆಯಲ್ಲ ಅಂತ ಪ್ರೂವ್ ಮಾಡ್ತಾನೆ. ನೆಕ್ಸ್ಟ್ ಯು ವಿಲ್ ಬಿ ಹ್ಯಾವಿಂಗ್ why you are going to do auditing is nothing but because auditing is helpful mainly to make the entries that is entered in the book of accounts and the balance sheet, whatever you are going to show the true and correct for the business for a particular period, it is going to tally the same, because the company's reputation is depending upon the balance sheet. ಸೊ ಕಂಪನಿಯವರು ಏನು ಪ್ರಿಪೇರ್ ಮಾಡಿರ್ತೋ ಅಟ್ ದ ಎಂಡ್ ಆಫ್ ದ ಪೀರಿಯಡ್ ಅವರ ಕಂಪನಿ ಫೈನಾನ್ಷಿಯಲ್ ಅಕೌಂಟ್ಸು ಕರೆಕ್ಟ್ ಇದೆಯಾ ಇಲ್ಲ, ಟ್ರೂ ಅಫೇರ್ಸ್ ಆಫ್ ಇದೆಯಾ ಇಲ್ಲ ಅಂತ ಪ್ರೂವ್ ಆಗುತ್ತೆ. ಸೊ ವಿತ್ ದ ಹೆಲ್ಪ್ ಆಫ್ ದಟ್ ಓನ್ಲಿ ದ ಪಬ್ಲಿಕ್ ವಿಲ್ ಬಿ ಗೇನಿಂಗ್ ಇಂಪಾರ್ಟೆನ್ಸ್ ಆನ್ ದಿ ಕಂಪನಿ ಸೈಡ್. ಸೊ ವೌಚಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಟ್ರಾನ್ಸಾಕ್ಷನ್ ಆಫ್ ದ ಬಿಸ್ನೆಸ್ ಮತ್ತು ಈಚ್ ಆ್ಯಂಡ್ ಎವ್ರಿ ಟ್ರಾನ್ಸಾಕ್ಷನ್ ಯಾವ ಥರ ನಡೀತಾ ಇದೆ ಅಂತ ಆಡಿಟರ್ಗೆ ಕಾನ್ಫಿಡೆನ್ಸ್ ಗೇನ್ ಮಾಡೋದಕ್ಕೆ ಯಾವುದು ಇಂಪಾರ್ಟೆಂಟ್ ಅಂದರೆ ವೌಚಿಂಗ್ ಇಸ್ ಇಂಪಾರ್ಟೆಂಟ್. ಅಂದರೆ ಅದು ಆ ಪ್ರತ್ಯೇಕವಾದ ಬಿಸ್ನೆಸ್ಗೆ ಅನ್ವಯಿಸುತ್ತೆ ಅಂತ ಪ್ರೂವ್ ಮಾಡುತ್ತೆ. ನೆಕ್ಸ್ಟ್ ವಿಲ್ ಬಿ ಲರ್ನಿಂಗ್ ಇಟ್ ಈಸ್ ಆಲ್ಸೋ ಹೆಲ್ಪಿಂಗ್ ಟು ಆ್ಯಕ್ಟ್ ಆಸ್ ಅ ವ್ಯಾಲಿಡ್ ಆ್ಯಂಡ್ ಅಕ್ಸೆಪ್ಟಬಲ್ ಎಂಟ್ರೀಸ್. ಯಾಕೆ ಅಂದರೆ ಏನೇ ಟ್ರಾನ್ಸಾಕ್ಷನ್ ಮಾಡಿದ್ರೇನು ಆ ಎಲ್ಲ ಟ್ರಾನ್ಸಾಕ್ಷನು ಆ ಬಿಸ್ನೆಸ್ಗೆ ಕರೆಕ್ಟಾಗಿ ಅನ್ವಯಿಸುತ್ತೆ ಮತ್ತು ಕರೆಕ್ಟಾಗಿ ರೆಕಾರ್ಡ್ ಆಗಿದೆ. ಇಟ್ ಈಸ್ ಅಕ್ಸೆಪ್ಟೆಡ್ ಈವನ್ ಬೈ ದಿ ಅಥಾರಿಟಿ ಮೆಂಬರ್ಸ್ ಆ್ಯಂಡ್ ಇಟ್ ಈಸ್ ಸೈನ್ಡ್ ಇನ್ ದ ಮಿನಿಟ್ಸ್ ಬುಕ್ ಆಲ್ಸೋ. ಆಲ್ ದಿಸ್ ವಿಲ್ ಬಿ ಹೆಲ್ಪಿಂಗ್ ಆಸ್ ಎ acceptable evidence. Whatever the entry that is made in the book of accounts, it is proved as a correctness. Why means the auditor is going to ensure that whatever the transaction, any transaction ಆ ಬಿಸ್ನೆಸ್ಗೆ ರಿಲೇಟೆಡ್ ಆಗಿ ಮಾಡಿರ್ತಾರೋ ಪ್ರತಿಯೊಂದು ಟ್ರಾನ್ಸಾಕ್ಷನು ಕರೆಕ್ಟ್ ಆಗಿದೆ ಮತ್ತು ಅಥೆಂಟಿಕೇಟ್ ಆಗಿದೆ, ಕರೆಕ್ಟಾಗಿ ಅಕೌಂಟ್ಸ್ಗೆ ಅದನ್ನು ಟ್ಯಾಲಿ ಮಾಡಿದ್ದಾರೆ, ಇಟ್ ಈಸ್ ಕ್ಯಾರಿಡ್ ಔಟ್ ಟು ದ ಪರ್ಟಿಕ್ಯುಲರ್ ಅಕೌಂಟ್ಸ್ ಓನ್ಲಿ ಅಂತ ಪ್ರೂವ್ ಆಗುತ್ತೆ. ಹಾಗಾಗಿ vouching is very important, and even vouching is helping mainly to find out the arithmetic accuracy also. Why means whatever the posting, whatever the balancing that you are going to do from one account to another account, either it may be from debit side to the credit side, each and everything is going to follow the accuracy, correctness irutte. Then this vouching is acting as a source of transaction. ಯಾಕಂದರೆ ಪ್ರತಿಯೊಂದು ಡೇಟಾ ನೀನು ಏನೇ ಮಾಡ್ತಾಯಿದ್ರು ಡೈಲಿ ಟು ಡೇ ಟ್ರಾನ್ಸಾಕ್ಷನ್ನು ಪ್ರತಿಯೊಂದು ಎಲ್ಲನೂ ಬುಕ್ಕಲ್ಲಿ ಎಂಟ್ರಿ ಆಗಿರುತ್ತೆ, ವೋಚರಲ್ಲೂ ಎಂಟ್ರಿ ಆಗಿರುತ್ತೆ. ಹಾಗಾಗಿ ಎಲ್ಲ ಸೀರಿಯಲ್ಲಾಗಿ ಎಂಟ್ರಿ ಆಗಿರೋದ್ರಿಂದ ತಪ್ಪುಗಳು ಆಗೋದು ಸಾಧ್ಯವಾದಷ್ಟು ಕಡಿಮೆ ಆಗಿರುತ್ತೆ ಅಂತ ಹೇಳ್ಬೋದು. ವೈ ಮೀನ್ಸ್ ಎ ವೌಚರ್ ಇಸ್ ಹೆಲ್ಪ್ಫುಲ್ ಮೇನ್ಲಿ ಟು ಸಪೋರ್ಟ್ ಎನಿ transaction which may be in by cash memo irbodu, or it may be through voucher ticket, it may be, or any others also. Why means because it will be proving us the exact date that has also been checked by some other person which is related to the current year also. The date of last it may be, or for the future it may be, anything that is recorded in the book of account, the same has to be matched even with the voucher also.
And even the vouchers, whatever you are going to consider correctly, it should be signed with the proper authority only. Why means because the approval will be given by the management to the concerned person only. ಸೊ ಅವರು ಸೈನ್ ಮಾಡಾದ್ಮೇಲೆ ಅದೇನು ವೋಚರ್ ಇರುತ್ತೋ ಅಪ್ರೂವಲ್ ಆಗಿರುತ್ತೆ. ಯಾವುದೇ ವೋಚರ್ಗೆ ಸೈನ್ ಆಗಿಲ್ಲ ಅಂದರೆ ಹಂಗಾರೆ ಆ ವೋಚರು ಅಥೆಂಟಿಕೇಟ್ ಆಗಿಲ್ಲ, ಅದು ಆ ಅಫಿಷಿಯಲ್ ಪರ್ಸನ್ ಗಮನಕ್ಕೆ ಬಂದಿಲ್ಲ ಅಂತ ಕ್ರಾಸ್ ಚೆಕ್ ಮಾಡಿ ಅಂಥ ಮಿಸ್ಸಿಂಗ್ ವೋಚರ್ಸ್ ಆಗಿರ್ಬೋದು ಅಥವಾ ಅಂಥ ತಪ್ಪುಗಳು, ಎಂಥ ಪ್ಲ್ಯಾನ್ ಮಾಡಿರೋ ತಪ್ಪುಗಳನ್ನು ಕೂಡ ಕಂಡುಹಿಡಿಯೋದಕ್ಕೆ ಯಾವುದು ಹೆಲ್ಪ್ ಆಗುತ್ತೆ ಅಂದರೆ ವೌಚಿಂಗ್ ತುಂಬ ಹೆಲ್ಪ್ ಆಗುತ್ತೆ. ಸೊ ವೌಚಿಂಗಲ್ಲಿ ವಾಟ್ ಎವರ್ ಯು ಗೋಯಿಂಗ್ ಟು ಡೂನು ಅಲ್ಲಿ ಏನೂ ಚೇಂಜಸ್ ಮಾಡೋದಕ್ಕೆ ಚಾನ್ಸಸ್ಸೇ ಇಲ್ಲ. ಯಾಕಂದರೆ ಯಾವ ಮನುಷ್ಯನೇ ಆಗಲಿ, ಎಷ್ಟೇ ಬುದ್ಧಿವಂತನಾಗಿರಲಿ, ಅವನು ಏನೇ ತಪ್ಪುಗಳು ಮಾಡಿದರೆ ಕೂಡ ಅದನ್ನು ಈಸಿಯಾಗಿ ಅವನು ಮಾಡಿರೋಂಥ ಟೈಮಲ್ಲಾಗಿರ್ಬೋದು, ಡೇಟಲ್ಲಾಗಿರ್ಬೋದು, ಅಮೌಂಟಲ್ಲಾಗಿರ್ಬೋದು, ಅಥವಾ ಆ ಬಿಸ್ನೆಸ್ಗೆ ಕನ್ಸರ್ನ್ಡ್ ಆಗಿದ್ದಾನ ಆ ಪರ್ಸನ್ನೇನ ಅಂಥ ತಪ್ಪುಗಳನ್ನು ಕ್ಲೀನಾಗಿ ಕಂಡುಹಿಡಿಬೋದು. ಯಾಕಂದರೆ ಎನಿಥಿಂಗ್ ದ ವೋಚರ್ ದಟ್ ಈಸ್ ಓವರ್ ರಿಟನ್, ವೋಚರಲ್ಲಿ ಓವರ್ ರಿಟನ್ ಏನನ್ನ ಮಾಡಿದರೆ ಅಲ್ಲಿ ಕೆಳಗಡೆ ಯಾವ ಪರ್ಸನ್ ಮಾಡಿದ್ದಾನೋ ಆಥರೈಸ್ ಪರ್ಸನ್, ಆ ಪರ್ಸನ್ನು ಈ ಹ್ಯಾಸ್ ಟು ಸೈನ್. ಇನ್ ಕೇಸ್ ಯಾವುದನ್ನ ವೋಚರಲ್ಲಿ ಅದೇನನ್ನ ಸೈನ್ ಆಗಲಿಲ್ಲ, ಓವರ್ ರಿಟರ್ನ್ ಆಗಿರುತ್ತೆ, ಸೈನ್ ಆಗಿಲ್ಲ ಅಂದರೆ ಹಂಗಾರೆ ಅದು ಡ್ಯೂಪ್ಲಿಕೇಸಿ ಆಗಿದೆ, ತಪ್ಪಾಗಿದೆ ಅಂತ ಕಂಡುಹಿಡಿದು ಅದನ್ನು ಕ್ಲೈಂಟ್ ಮುಖಾಂತರ ರಿಪೋರ್ಟ್ ಮಾಡಿ ಮತ್ತು ಅದಕ್ಕೆ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಅಥವಾ ಅದಕ್ಕೆ ರಿಲೆವೆಂಟ್ ಆಗಿರೋ ಡಾಕ್ಯುಮೆಂಟ್ನ ಆಡಿಟರ್ ಈ ಕ್ಯಾನ್ ಆಸ್ಕ್ ವಿತ್ ದ ಕನ್ಸರ್ನ್ ಅಥಾರಿಟಿ ಪರ್ಸನ್. ಆಡಿಟರ್ ಆಲ್ಸೋ he has to satisfy himself. Why means whatever the amount that has been returned in the voucher, either it may be in words ಆಗಿರ್ಬೋದು, ಫಿಗರ್ಸ್ ಎಲ್ಲ ಆಗಿರ್ಬೋದು, ಎರಡರಲ್ಲೂ ಆಗಿರ್ಬೋದು, ಕರೆಕ್ಟಾಗಿದೆಯಾ ಇಲ್ಲ ಅಂತ ಕೂಡ ನೋಡ್ಕೋಬೇಕಾಗುತ್ತೆ. ಮತ್ತು ಇನ್ನೂ ಮುಖ್ಯ ಕಾರಣಕ್ಕೆ ವೌಚಿಂಗ್ ಮಾಡೋವಾಗ ಎಷ್ಟೇ ತಪ್ಪುಗಳು ತಿದ್ದಾಗಿರೋದು ಎಲ್ಲ ಇದ್ರೂ ಆಡಿಟರು ತುಂಬ ಕ್ಲವರ್ ಆಗಿರಬೇಕು ಮತ್ತು ಇಂಟೆಲಿಜೆಂಟ್ ಆಗಿರಬೇಕು. ಯಾಕೆ ಅಂದರೆ ವೋಚರ್ ಯಾವುದೇ ವರ್ಷದ್ದಾಗಿದ್ರೂ ಈ ವರ್ಷಕ್ಕೆ ಸೀರಿಯಲ್ ನಂಬರ್ ಇತ್ತು, ಕಸ್ಟಮರು ರೆಗ್ಯುಲರ್ ಆಗಿದ್ದರು ಅಂತ ತಪ್ಪುಗಳು ಮಾಡೋವಂಥ ಚಾನ್ಸಸ್ಸು ಇರುತ್ತೆ. ಹಾಗಾಗಿ ಆಡಿಟರ್ he has to see that whatever the vouchers that are accepted and if it is something doubt ಏನಾನ ಇತ್ತು ಅಥವಾ ಯಾಕೆ ಇದನ್ನು ಅಕ್ಸೆಪ್ಟ್ ಮಾಡಿಲ್ಲ ಅಂತಂದರೆ ಅಂಥದನ್ನು ಗಮನದಲ್ಲಿಟ್ಟುಕೊಂಡು ಆ ತಪ್ಪುಗಳು ಏನಾನ ಈ ಕರೆಂಟ್ ಇಯರ್ಗೆ ಸಂಬಂಧಪಟ್ಟಿರೋದಾ ಅಥವಾ ಈ ಬಿಸ್ನೆಸ್ಗೆ ರಿಲೆವೆಂಟ್ ಆಗಿದೆಯಾ ಇಲ್ವಾ ಅಂತ ಸ್ವಲ್ಪ ಬುದ್ಧಿವಂತಿಕೆಯಿಂದ ನೋಡಿಕೊಂಡು ತಪ್ಪುಗಳನ್ನು ಆಗಿರೋದಿದ್ದರೆ ಅದನ್ನು ಗಮನಕ್ಕೆ ತಗೊಂಡು ಅದನ್ನು ಕ್ರಾಸ್ ವೆರಿಫೈ ಮಾಡಬೇಕಾಗಿರುತ್ತೆ. ಇನ್ ಕೇಸ್ ಏನಾನ ಆಫೀಸರ್ಸು ವೋಚರ್ನ ಎಕ್ಸೆಪ್ಟ್ ಮಾಡಿಲ್ಲ, ಅದನ್ನೇನಾನ ಅವನ ಪರ್ಸ್ನಲ್ ನೇಮ್ಗೆ ಏನಾನ ಬಳಕೆ ಮಾಡ್ಕೊಂಡಿರ್ತಾನೆ, ಅದು ಕಂಪನಿಗೆ ಆ ಐಟಮ್ನ ಕೊಂಡ್ಕೊಂಡಿರಲ್ಲ, ಬಟ್ ಬುಕ್ ಆಫ್ ಅಕೌಂಟ್ಸಲ್ಲಿ ಅದನ್ನು ಎಂಟ್ರಿ ಮಾಡಿರ್ತಾನೆ, ಗೊತ್ತಿದ್ದು ತಪ್ಪು ಮಾಡಿದ್ದಾನೆ, ಇಂಟೆನ್ಷನಲಿ ತಪ್ಪು ಮಾಡಿದ್ದಾನೆ ಅಂದರೆ ಅಂಥದನ್ನು ಗಮನದಲ್ಲಿಟ್ಕೊಂಡು ಅಂಥ ಎಂಟ್ರೀಸ್ನ ಆ ಅಕೌಂಟ್ಸಿಂದ ತೆಗೆದು ಅದಕ್ಕೆ he has to ask the reason why he is going to do that, and it has to be noted mainly in the audit report also, because audit report he has to satisfy that whatever the head of accounts ಆ ಕ್ಯಾಶ್ ಡೆಪಾಸಿಟ್ ಆಗಿರ್ಬೋದು, ಕ್ಯಾಶ್ ವಿಡ್ರಾ ಆಗಿರ್ಬೋದು, ಏನೇ ಮಾಡಿದ್ರೂ ರಿಲೆವೆಂಟ್ ಡಾಕ್ಯುಮೆಂಟ್ ಎವಿಡೆನ್ಸಿಂದನೇ ನೋಡಬೇಕು. ಐದರ್ ಇಟ್ ಮೇ ಬಿ ಥ್ರೂ ಕ್ಯಾಶ್ ಬುಕ್, ಇಟ್ ಮೇ ಬಿ ಆರ್ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಆಗಿರ್ಬೋದು, ಅಥವಾ ಕಸ್ಟಮರ್ಸ್ಗೆ ಇನ್ವಾಯ್ಸ್ ಪೇ ಮಾಡಿರ್ತೀರಿ ಅಥವಾ ವೋಚರ್ಸ್ ಕೊಟ್ಟಿರ್ತೀರಿ, ರಿಸಿಪ್ಟ್ಸ್ ಕೊಟ್ಟಿರ್ತೀರಿ, ಪ್ರತಿಯೊಂದನ್ನು ಕ್ರಾಸ್ ಚೆಕ್ ಮಾಡಬೇಕಾಗಿರುತ್ತೆ. ಯಾಕಂದರೆ ಎನಿಥಿಂಗ್ ದಟ್ ಯು ಆರ್ ಗೋಯಿಂಗ್ ಟು ಪೇ ಮೋರ್ ದ್ಯಾನ್ ₹500, ಸೊ 500ಕ್ಕೆ ಮೇಲೆ ಏನಾನ ಇತ್ತು ಅಂದರೆ ಆಟೋಮೆಟಿಕಲಿ ಅಂಥ ಅಮೌಂಟ್ಗೆ ಕ್ಯಾಶ್ ಮೆಮೊ ಥರ ಪ್ರೊವೈಡ್ ಮಾಡೋದಾಗಿರಲಿ, ಅಥವಾ ₹20 ಲೆಸ್ ಆಯಿತು ಅಂದರೆ ಅಂಥವ್ರಿಗೆ ಯು ಹ್ಯಾವ್ ಟು ಪ್ರೊವೈಡ್ ವಾಟ್ ಈಸ್ ದ್ಯಾಟ್ ರೆವೆನ್ಯೂ ಸ್ಟ್ಯಾಂಪ್ ಕೊಟ್ಟು ಯು ಕ್ಯಾನ್ ಪ್ರೊವೈಡ್ ದೆಮ್ ವಾಟ್ ಈಸ್ ದ ಅಮೌಂಟ್ ದಟ್ ಯು ಹ್ಯಾವ್ ಬೀನ್ ಪೇಡ್ ಟು ಹಿಮ್, ಎವ್ರಿಥಿಂಗ್ ಆ್ಯಂಡ್ ಆಲ್. ಸೊ ಇನ್ ಕೇಸ್ ಎನಿಥಿಂಗ್ ದಟ್ ಈಸ್ ಡನ್ ಇನ್ ದ ವೌಚರ್ ಆಲ್ರೆಡಿ ಅದು ತಪ್ಪು ಲೆಕ್ಕಾಚಾರ ಆಗಿದೆ, ತಿದ್ದುಪಡಿ ಆಗಿದೆ, ತಿರುಗಿ ಅದನ್ನು ನಾನು ಮುಂದೆ ಯೂಸ್ ಮಾಡೋಕ್ಕಾಗಲ್ಲ, ಅಂಥ ವೋಚರ್ಸ್ನ ಟೇರ್ ಮಾಡಬಾರ್ದು. ಆಡಿಟರ್ ಅದನ್ನು ಗಮನದಲ್ಲಿಟ್ಕೋಬೇಕು. ಎನಿಥಿಂಗ್ ಡಬಲ್ ಎಂಟ್ರಿ ಆಗಿರುತ್ತೆ, ಏನೇ ಆಗಿದ್ರೂ ಅದು ಆ ರಿಸಿಪ್ಟ್ ಬುಕ್ಕಲ್ಲೇ ಇರಬೇಕು, ವೋಚರಲ್ಲೇ ಇರಬೇಕು, ಬಟ್ ಅದನ್ನು
ಕ್ಯಾನ್ಸಲ್ ಮಾಡಿರಬೇಕು. ಕ್ಯಾನ್ಸಲ್ ಮಾಡಿ ಓಚರ್ ಶುಡ್ ಬಿ ಮೇಂಟೈನ್ ಇನ್ ದಟ್ ಓನ್ಲಿ ಬೈ ಗಿವಿಂಗ್ ದ ರೀಸನ್ ಇಟ್ ಈಸ್ ಕ್ಯಾನ್ಸಲ್ಡ್. ಯಾಕೆ ಅಂದರೆ ಅದು ಓವರ್ ಸೈಟ್ ಆಗಿರ್ಬೋದು, ರಿಟರ್ನ್ ಬರೋವಾಗ ಏನೋ ತಪ್ಪುಗಳಾಗಿರುತ್ತೆ, ಹಾಗಾಗಿ ಆ ಓಚರ್ನ ಕನ್ಸಿಡರ್ ಮಾಡ್ತಾ ಇಲ್ಲ ಅಂತ ಹಿ ಹ್ಯಾಸ್ ಟು ಮೆನ್ಷನ್ ಫಾರ್ ದಟ್ ಆಲ್ಸೋ. ದೆನ್ he has to take a right decision. Why means because whatever the working papers that is prepared ಪ್ರೀವಿಯಸ್ ಇಯರ್ ಅವನು ಏನು ಮಾಡಿರ್ತಾನೋ ಇದೇ ಬಿಸ್ನೆಸ್ಗೆ ರಿಲೆವೆಂಟ್ ಆಗಿದ್ದರೆ ಅದೇ ಸೇಮ್ ಇವಾಗೂ ಅದೇ ಅನ್ವಯಿಸ್ತಾ ಇದ್ದರೆ ಅಂತ ಅದನ್ನು ಹೈಲೈಟ್ ಮಾಡಿಬಿಟ್ಟು ಈ ಹ್ಯಾಸ್ ಟು ಮೆನ್ಷನ್ ಮೇನ್ಲಿ ಫಾರ್ ದ ಮ್ಯಾನೇಜ್ಮೆಂಟ್ ಆಲ್ಸೋ. ವೈ ಮೀನ್ಸ್ ಬಿಕಾಸ್ ಎನಿಥಿಂಗ್ ಗೋಸ್ ರಾಂಗ್ ಆಲ್ಸೋ he will be liable for the further crisis that will be occurring mainly in the organization. So auditor should be careful. Through his intelligence, he has to verify whether in the previous year whatever he has been done, the same has been repeated or not. He has to make a note of that. Then whatever the meetings that is conducted with the shareholders, resolution has been done. ಅದರಲ್ಲಿ ಏನು ತೀರ್ಮಾನಗಳು ತೊಗೊಂಡಿದ್ದಾರೆ ಡೈರೆಕ್ಟರ್ಸು ಮತ್ತು ಶೇರ್ ಹೋಲ್ಡರ್ಸು, ಪ್ರತಿಯೊಂದು ಮಿನಿಟ್ಸ್ ಬುಕ್ಕಲ್ಲಿ ರೆಕಾರ್ಡ್ ಆಗಿದೆಯಾ ನೋಡ್ಕೋಬೇಕು. ಆ ಮಿನಿಟ್ಸ್ ಬುಕ್ಕು ಇವಾಗ ಮೇಂಟೈನ್ ಮಾಡಿರೋದಾ ಅಥವಾ ಮೊದಲಿಂದ ಮೇಂಟೈನ್ ಮಾಡಿದಾರಾ, ಆ ಡಿಸಿಷನ್ ಏನು ತೊಗೊಂಡಿದ್ದಾರೆ ಅದನ್ನು ಸೇಮು ಬುಕ್ ಆಫ್ ಅಕೌಂಟ್ಸಲ್ಲಿ ಅಲಾಟ್ ಮಾಡಿದಾರಾ ಇಲ್ವಾ ಅನ್ನೋದಕ್ಕೂ ಕ್ರಾಸ್ ಚೆಕ್ ಮಾಡಬೇಕಾಗಿರುತ್ತೆ. ಯಾಕೆ ಅಂದರೆ ಬಿಕಾಸ್ ಕಂಪನಿ ಅವ್ರಿಗೆ ಬೇಕಾಗಿರುವಂಥ ರೂಲ್ಸು ರೆಗ್ಯುಲೇಷನ್ ಸ್ವಯಂ ಅದನ್ನು ಯೂಸ್ ಮಾಡೋಂಗಿಲ್ಲ. ಬಿಕಾಸ್ ದೇ ಹ್ಯಾವ್ ಟು ಫಾಲೋ ದಿ ಕಂಪನಿ ರೂಲ್ಸ್ ದಟ್ ಈಸ್ ಪ್ರಿವಿಲೇಜ್ಡ್ ಇನ್ ದೇರ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಆ್ಯಂಡ್ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಪ್ರಕಾರನೇ ರೂಲ್ಸು ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕಾಗಿರುತ್ತೆ. ಹಾಗಾಗಿ ಬಿಕಾಸ್ ದೇ ಹ್ಯಾವ್ ಟು ಫೇಸ್ ದಿ ಸೊಸೈಟಿ, ಮ್ಯಾನೇಜ್ಮೆಂಟ್ ಅವರು ಸೊಸೈಟಿನ ಫೇಸ್ ಮಾಡಬೇಕಾಗುತ್ತೆ, ಎಂಪ್ಲಾಯೀಸ್ನ, ಕಾಂಪಿಟೇಟರ್ಸ್ನ, everything they have to face, even the government also. So therefore auditor he has to go through thoroughly whether the rules and regulations that has been mentioned in the association, that is memorandum of association and article of association, whether they are going to follow the same. ಅದು ಟ್ರೂ ಮತ್ತು ಫೇರ್ ವ್ಯೂ ಆಗಿದೆಯಾ ಇಲ್ವಾ, ಅಥವಾ ನೋಡೋದಕ್ಕೆ ಮಾತ್ರ ಹಂಗೆ ಇದೆ, ಒಳಗಡೆ ತಪ್ಪುಗಳು ಮಾಡ್ತಾ ಇದ್ದಾರಾ ಇಲ್ವಾ ಅಂತ ಕ್ರಾಸ್ ಚೆಕ್ ಮಾಡಬೇಕಾಗಿರುತ್ತೆ. ದ ಆಡಿಟರ್ ಆಲ್ಸೋ ಹಿ ಹ್ಯಾಸ್ ಟು ಎಕ್ಸಾಮೈನ್ ಏನೇನು ರಿಲೇಟೆಡ್ ಪೇಪರ್ಸ್ ಆ ಬಿಸ್ನೆಸ್ಗೆ ರಿಲೇಟೆಡ್ ಆಗಿರುತ್ತೆ, ಅದು ಅಗ್ರಿಮೆಂಟ್ ಆಗಿರ್ಬೋದು, ಕರೆಸ್ಪಾಂಡೆಂಟ್ ಆಗಿರ್ಬೋದು, ಪ್ರತಿಯೊಂದು ಬೇಸಿಕ್ ಇನ್ಫಾರ್ಮೇಷನ್ ಕೊಡುತ್ತಾ ಆಡಿಟರ್ಗೆ, ಅಥವಾ ಸುಮ್ಮನೆ ಮಾಮೂಲಿ ಮಾಡಿ ಬಿಟ್ಟಿರ್ತಾರ ಅದನ್ನು ಕೂಡ ಕ್ರಾಸ್ ಚೆಕ್ ಮಾಡಬೇಕಾಗಿರುತ್ತೆ. ವೈ ಮೀನ್ಸ್ ಬಿಕಾಸ್ ಇವೆಲ್ಲ ಫೈನಾನ್ಷಿಯಲ್ ಆ್ಯಕ್ಟಿಗೆ ರಿಲೇಟೆಡ್ ಆಗಿರೋದ್ರಿಂದ ದಿಸ್ ವಿಲ್ ಬಿ ಎನ್ಶೂರಿಂಗ್ ದಟ್ ವಾಟ್ ಎವರ್ ದ accounting books that has to be maintained, no, it has to match the information that is provided mainly in the book of accounts. Why means for each and every transaction you will be having a proper record, so it has to be maintained, each and everything has to be taken place with the help of that. So mainly auditor he has to calculate all the total by himself only. He should not give the work mainly for the employees. ಕಂಪನಿಗಾಗಿರಲಿ ಟೋಟಲ್ ಮಾಡಿ ಅಂತ ಅವನಿಗೆ ಒಂದು ಅಸಿಸ್ಟೆಂಟ್ ಮಾಡಿ ಇನ್ನೊಬ್ಬರಿಗೆ ಕೊಟ್ಬಿಟ್ಟು ಇವನು ಮಾಡಲ್ಲ. ಬಿಕಾಸ್ ದ ಮೇನ್ ವರ್ಕ್ ಆಫ್ ದಿ ಆಡಿಟರ್ ಇಸ್ ನಥಿಂಗ್ ಬಟ್ ಹಿ ಹ್ಯಾಸ್ ಟು ಮೇಂಟೈನ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಎನಿಥಿಂಗ್ ವಾಟ್ ಎವರ್ ಇಟ್ ಈಸ್ ಡನ್, ಇಟ್ ಈಸ್ ಟು ಬಿ ಡನ್ ಬೈ ಹಿಮ್ ಓನ್ಲಿ. ಹಿ ಹ್ಯಾಸ್ ಟು ಚೆಕ್ ದಿ ಕ್ಯಾಶ್ ಬುಕ್, ಬ್ಯಾಂಕ್ ಪಾಸ್ಬುಕ್, ಹಿ ಹ್ಯಾಸ್ ಟು ವೌಚ್ ಹಿಮ್ಸೆಲ್ಫ್, ರಿಸಿಪ್ಟ್ಸು, ಪೇಮೆಂಟ್ಸ್ ಬುಕ್ಕು ಪ್ರತಿಯೊಂದು ಇವನೇ ಚೆಕ್ ಮಾಡಬೇಕು. ಅದು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆಗಿರ್ಬೋದು ಅಥವಾ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿರ್ಬೋದು, whatever is taking place, no, each and everything he has to cross check. ಅಮೌಂಟ್ ಏನಾರ ರಿಸಿಪ್ಟಲ್ಲಿ ಇತ್ತು ಅಂದರೆ ಆ ಅಮೌಂಟ್ಸಲ್ಲಿರೋ ವರ್ಡ್ಸಲ್ಲೂ ನೋಡಬೇಕು, ಫಿಗರ್ಸಲ್ಲೂ ನೋಡಬೇಕು. ಹಿ ಹ್ಯಾಸ್ ಟು ಕಂಪೇರ್ ಸೇಮು ಕ್ಯಾಶ್ ಬುಕ್ಕಲ್ಲಿ ಮೇಂಟೈನ್ ಆಗಿದೆಯಾ, ಇದೆಲ್ಲ ಒಂದು ಟೆಸ್ಟ್ ಚೆಕಿಂಗು. ಆ ಎಲ್ಲ ಕರೆಕ್ಟಾಗಿದ್ದರೆ ಮತ್ತೆ ಇವನು ಅನ್ಕೋಬೋದು ಓ ಕಂಪನಿ ಇಂಟರ್ನಲ್ ಚೆಕ್ ಸಿಸ್ಟಮು ಎಫೆಕ್ಟಿವ್ ಆಗಿದೆ, ಪರವಾಗಿಲ್ಲ ಟೆಸ್ಟ್ ಚೆಕ್ ಮಾಡ್ಕೊಂಡು ಮುಂದೆ ಹೋಗ್ಬೋದು. ಎನಿಥಿಂಗ್ ಗೋಸ್ ರಾಂಗ್ ವಿತ್ ದಿಸ್ ಸ್ಮಾಲ್ ದಿಸ್ ಒನ್, automatically he can find out something fraud is going on there, and that fraud can be committed either it may be through without matching or it may be with the mindset of the employees ಮತ್ತು customers. ಯಾಕಂದರೆ auditor he has to vouch each and every transaction and he has to disclose all such frauds. Whatever the frauds that is committed mainly by the accountant in the internal organization, it has to be intimated. That is why you are going to do vouching means mainly to see that there will be no errors in the book of accounts.
ನಾವು ಮೇಂಟೈನ್ ಮಾಡೋ ಪುಸ್ತಕದಲ್ಲಿ ಸಣ್ಣ ಪುಣ್ಣ ತಪ್ಪುಗಳೂ ಇರೋದಿಲ್ಲ, ಎಲ್ಲ ಕರೆಕ್ಟಾಗಿದೆ. ಏನೇನು ನಾವು ಲೆಕ್ಕಾಚಾರಗಳೆಲ್ಲ ಮಾಡಿದ್ರಿ ಪಕ್ಕಾ ಇದೆ, ಇಂಟೆಲಿಜೆಂಟ್ ಆಗಿದೆ, ಆ್ಯಕ್ಟಿವ್ ಆಗಿ ಮಾಡ್ತಾಯಿದ್ರಿ, ಯಾವುದೇ ರೀತಿಯಾದಂಥ ಕೇರ್ಲೆಸ್ನೆಸ್ ಫಾಲೋ ಮಾಡ್ತಾ ಇಲ್ಲ ಮತ್ತು ಓವರ್ಲೋಡ್ ಕೆಲಸನೂ ಮಾಡ್ತಾ ಇಲ್ಲ. ಮತ್ತು ಆಡಿಟ್ ಸ್ಟಾಫ್ ಏನೇನು ಮಾಡ್ತಾಯಿದ್ರೆ ಪ್ರತಿಯೊಬ್ಬರು ಅಲಾಟ್ಮೆಂಟ್ ವರ್ಕುಗಳು ಡೆಲಿಗೇಷನ್ ಮುಖಾಂತರ ಮಾಡ್ತಾ ಇದ್ದಾರೆ, ಯಾರಿಗೂ ಓವರ್ ಬರ್ಡನ್ ಆಗಿ ಕೆಲಸ ಮಾಡ್ತಾ ಇಲ್ಲ. ಈಚ್ ಆ್ಯಂಡ್ ಎವ್ರಿ ಪರ್ಸನ್ ದೇ ಆರ್ ಗೋಯಿಂಗ್ ಟು ಡೂ ದೇರ್ ವರ್ಕ್ ಸಿಸ್ಟಮ್ಯಾಟಿಕಲಿ ಆ್ಯಂಡ್ they are going to see that whatever the auditor that he has been suggested, no, all that will be telling him the truth of accounts. For that only the vouching is done mainly in auditing. So whatever the auditing is required, no, he has to certify that whatever the financial statement that is prepared, no, by the auditor, that is accountant, ಎಲ್ಲನೂ ಕರೆಕ್ಟಾಗಿದೆ ಅಂತ ಮೇಂಟೈನ್ ಮಾಡೋದಕ್ಕೆ, ಮತ್ತು ಅದು ಆ ಕರೆಂಟ್ ಇಯರ್ಗೆ ಅನ್ವಯಿಸುತ್ತೆ. ದೆನ್ ವಾಟ್ ಎವರ್ ದ ಬ್ಯಾಲೆನ್ಸ್ ಶೀಟ್ ದಟ್ ಈಸ್ ಪ್ರಿಪೇರ್ಡ್, ನೋ, ಇಟ್ ಈಸ್ ಗೋಯಿಂಗ್ ಟು ಟೆಲ್ ಯು ದ ವ್ಯಾಲಿಡಿಟಿ, authenticity and accuracy. Whatever the entries that you have been maintained in the book of accounts, it is matching with the help of the relevant documents, evidence that is maintained by the organization. Whatever you are going to provide, no, each and everything will be acting as a documentary, where you can tell that you will be doing either it may be purchasing or it may be sales, each and everything, no, whatever the clever fraud that will be done mainly by the employee, no, it can be easily detected by caretaking as well as intelligent with the help of a auditor. Hagagi detail vouching, it will be done mainly by the auditor by cross checking all the book of accounts with the vouching document. Therefore you can tell that mainly the importance of auditing, it will be playing its vital role to check whatever the work that is done mainly by the auditor, it is success. Why means whatever he has been provided, no, all the documents that is authorized by the responsible authority, and whatever the posting that has been done in the book of accounts related to ledger, it may be, or related to journal entries, it may be, or related to the accounts properly maintained, it may be, all that it has been properly recorded with cross verifying of each and every transaction. You can tell that vouching is nothing but it is the true fair view of the book of accounts. So vouching na ಟ್ರೂ ಫೇರ್ ಆಫ್ ದಿ ಬುಕ್ ಆಫ್ ಅಕೌಂಟ್ಸ್ ಅಂತ ಕರಿಬೋದು. ಯಾಕಂದರೆ ಫೈನಲ್ ಆಗಿ ನಾವೇನೇ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಿರಲಿ, ಏನೇ ರಿಪೋರ್ಟ್ಸ್ ಪ್ರಿಪೇರ್ ಮಾಡಿರಲಿ, ಪ್ರತಿಯೊಂದನ್ನು ವೌಚಿಂಗ್ ಸಹಾಯದಿಂದ ಮಾಡಿದ್ರೆ ಏನೇನು ಕಂಪನಿಯವರು ಮಾಡಿರ್ತಾರೋ ಲೆಕ್ಕಾಚಾರಗಳು ಎಲ್ಲ ಕರೆಕ್ಟಾಗಿದೆ ಅಂತ ಆಡಿಟರು ಅವನ ರಿಪೋರ್ಟಲ್ಲಿ ಸರ್ಟಿಫೈ ಮಾಡಿ ಹಾಕ್ತಾನೆ. ಸೊ ಯಾವ ರಿಪೋರ್ಟು ಆಡಿಟರು ಸರ್ಟಿಫೈ ಮಾಡಿ ಹಾಕ್ತಾರೋ ಇಟ್ ವಿಲ್ ಬಿ ಹೆಲ್ಪಿಂಗ್ ಟು ಗೇನ್ ದ ಕಾನ್ಫಿಡೆನ್ಸ್ ಇನ್ ದ ಸೊಸೈಟಿ. ವೈ ಮೀನ್ಸ್ ಬಿಕಾಸ್ ವೆನ್ ಇಟ್ ಈಸ್ ಆಡಿಟೆಡ್ ಬೈ ದಿ ಥರ್ಡ್ ಪರ್ಸನ್, ಹೊರಗಿನ ಮನುಷ್ಯನಿಂದ ನಾವು ಕಂಪನಿಯವರು ಮಾಡಿರೋ ಕೆಲಸ ಕರೆಕ್ಟಾಗಿದೆ ಅಂತ ಪ್ರೂವ್ ಆಯಿತು ಅಂದರೆ ಅಲ್ಲಿ ತಪ್ಪುಗಳು ಏನೂ ಆಗಿರಲ್ಲ. ಯಾಕೆ ಅಂದರೆ ಪ್ರತಿಯೊಂದಕ್ಕೂ ಆಡಿಟರು ಅವನು ಬುದ್ಧಿವಂತಿಕೆಯಿಂದ ತಪ್ಪುಗಳು ಆಗದಿರೋಂಗೆ ನೋಡಿಕೊಂಡು ನಾವೇನೇ ಟ್ರಾನ್ಸಾಕ್ಷನ್ ಮಾಡಿದ್ರೂ ಕರೆಕ್ಟಾಗಿದೆ ಮತ್ತು ಅದೇ ಬಿಸ್ನೆಸ್ಗೆ ರಿಲೇಟೆಡ್ ಆಗಿದೆ ಅನ್ನೋದ್ರ ಬಗ್ಗೆ ಟ್ರೂ ಅಫೇರ್ಸ್ ಕೊಟ್ಟಿರ್ತಾನೆ. ಹಾಗಾಗಿ ಹಿಲ್ ಬಿ ಟೆಲ್ಲಿಂಗ್ ವಾಟ್ ಎವರ್ ಯು ವಿಲ್ ಬಿ ಹ್ಯಾವಿಂಗ್, ವಾಟ್ ಎವರ್ ದ document that you are going to serve as the evidence, no, each and everything it is of authenticate, ವ್ಯಾಲಿಡಿಟಿ ಆಗಿದೆ, ಎಲ್ಲನೂ ಸಪೋರ್ಟಿವ್ ಆಗಿದೆ, ಮತ್ತು ಅಬೌಟ್ ದ ನೇಚರ್ ಆಫ್ ಯುವರ್ ಬಿಸ್ನೆಸ್ ಓನ್ಲಿ ಇಟ್ ವಿಲ್ ಬಿ ಟೆಲಿಂಗ್. ಸೊ ಯುವರ್ ಕಂಪನಿ ರೆಕಾರ್ಡ್ ವಿಲ್ ಬಿ ಹ್ಯಾವಿಂಗ್ ದಿ ವ್ಯಾಲ್ಯೂ and it is authenticated. Such vouchers will be acting as a evidence mainly for the future. He will be
certifying that, and he is going to provide a report to the client. So this report will be acting as a supporting evidence in order to tell in the board of meeting that accuracy of the transaction, whatever it is maintained in the book of accounts, it is relevant. Why? Means because it is verified by the auditor. So whatever the auditor he has been ascertained in the book of account, it will be telling you the correctness and true affairs of the business. So by this I am going to wind. So in this session we have recap related to the objectives and importance of vouching. So thank you everyone.